ಬಳ್ಳಾರಿ ಜೈಲಿನಲ್ಲಿ ಇರುವಂಥ ದರ್ಶನ್ ಒಂದಲ್ಲ ಒಂದು ರೀತಿಯಲ್ಲಿ ಡಿಮ್ಯಾಂಡನ್ನು ಮಾಡ್ತಾನೆ ಇದ್ದರು ನೋಡಿ. ಆರಂಭದಲ್ಲಿ ಸರ್ಜಿಕಲ್ ಚೇರ್ಗೋಸ್ಕರ ಡಿಮ್ಯಾಂಡನ್ನು ಇಟ್ಟರು. ಅದಾದ ಬಳಿಕ ಟಿ ವಿ ಬೇಕು ಅಂತಂದರು. ನನಗಿಲ್ಲಿ ಆಗ್ತಾ ಇಲ್ಲ, ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಮನೆ ಊಟ ಬೇಕು, ಈ ರೀತಿಯಾಗಿ ನಾನಾ ಡಿಮ್ಯಾಂಡ್ಗಳನ್ನು ಇಟ್ಟಿದ್ರು. ಈಗ ಹೊಸ ಡಿಮ್ಯಾಂಡನ್ನು ಇಟ್ಟಿದ್ದಾರಂತೆ. ಹಾಗಾದರೆ ಏನದು ನೀವೇ ನೋಡ್ಕೊಂಬನ್ನಿ. ಜೈಲಲ್ಲಿರುವ ದರ್ಶನ್ಗೆ ಹೆಚ್ಚಾದ ಬೆನ್ನು ನೋವು. ಬೆಂಗಳೂರಿಗೆ ಹೋಗಬೇಕು ಎಂದ ನಟ. ಸ್ಯಾಂಡಲ್ವುಡ್ ನಟ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಸುದ್ದಿಯಾಗುತ್ತಲೇ ಇತ್ತು. ಇದಕ್ಕಾಗಿಯೇ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಆರೋಪಿ ದರ್ಶನ್ ಇದರಿಂದಾಗಿ ಕಷ್ಟಪಡ್ತಿದ್ದಾರಂತೆ. ಬೆನ್ನು ನೋವು ಹೆಚ್ಚಾಗ್ತಾ ಇರುವುದರಿಂದ ಬಿಮ್ಸ್ ಆಸ್ಪತ್ರೆಯ ಆರ್ಥೋಪೆಡಿಷಿಯನ್ ಜೈಲಿನಲ್ಲೇ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಹೀಗಾಗಿ ದರ್ಶನ್ಗೆ ಎಂಆರ್ಐ ಸ್ಕ್ಯಾನ್ ಮಾಡಿಸಲು ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ನಟ ದರ್ಶನ್ ಸ್ಕ್ಯಾನಿಂಗ್ ಮಾಡಿಸುವುದನ್ನ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಸದ್ಯಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಮಾತ್ರ ಕೊಡಿ ಸಾಕು ಅಂತ ಆರೋಪಿ ದರ್ಶನ್ ವೈದ್ಯರ ಬಳಿ ಹೇಳಿದಾರಂತೆ. ಬಿಮ್ಸ್ ವೈದ್ಯರು ನಟ ದರ್ಶನ್ಗೆ 10 ದಿನಗಳಿಗೆ ಮಾತ್ರೆ ನೀಡಿದ್ದಾರೆ ಎನ್ನಲಾಗಿದೆ. ಬೆನ್ನು ನೋವಿನ ನೆಪದಲ್ಲಿ ಆಸ್ಪತ್ರೆ ಸೇರಲು ತಂತ್ರಾನ. ಬೆನ್ನು ನೋವಿದ್ದಕ್ಕೆ ಸರ್ಜಿಕಲ್ ಚೇರ್ ಕೂಡ ವ್ಯವಸ್ಥೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ತಕ್ಕ ಮಟ್ಟಿಗೆ ಅಡ್ಜಸ್ಟ್ ಆಗಿದ್ದಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಪರದಾಡುವಂತಾಗಿದೆ. ಹೇಗಿದ್ರೂ ಕೂಡ ಕೊನೆಗೂ ನಟನಿಗೆ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಬೆನ್ನು ನೋವು ಹಿನ್ನೆಲೆ ನಟನ ಮನವಿ ಹಾಗೂ ವೈದ್ಯರ ವರದಿಯನ್ನ ನೋಡಿ ಕೊನೆಗೂ ದಾಸನಿಗೆ ಸರ್ಜಿಕಲ್ ಚೇರ್ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ದರ್ಶನ್ಗೆ ಕೊನೆಗೂ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಸೆಪ್ಟೆಂಬರ್ 2ರಂದು ಸಂಜೆ ದರ್ಶನ್ ಸೆಲ್ಗೆ ಸರ್ಜಿಕಲ್ ಚೇರ್ ಬಂದಿದೆ. ಕೂಲಂಕುಷವಾಗಿ ಆರೋಗ್ಯ ತಪಾಸಣೆ ಹಾಗೂ ರಿಪೋರ್ಟ್ ಪರಿಶೀಲನೆ ಬಳಿಕ ದರ್ಶನ್ಗೆ ಚೇರ್ ಕೊಡಲು ಒಪ್ಪಿಗೆ ಕೊಡಲಾಗಿದೆ. ಇಷ್ಟಾದರೂ ದರ್ಶನ್ ತಮ್ಮ ಹಠ ಬಿಟ್ಟಿಲ್ವಂತೆ. ಹೀಗಾಗಿ ವೈದ್ಯರ ನೆಪವೊಡ್ಡಿ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ರಯತ್ನ ಪಡ್ತಿದ್ದಾರೆ ಎನ್ನಲಾಗಿದೆ. ನಿನ್ನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವಕ್ಕೆ 3 ದಸರಾ ಆನೆಗಳು ಆಗಮಿಸಿದ್ವು. ಇಂದು ಬನ್ನಿಮಂಟಪ ಬಳಿ ತೆರಳುವಾಗ ಹಿರಣ್ಯ ಆನೆ ಬೆದರಿದೆ. ಆನೆಯ ರಂಪಾಟಕ್ಕೆ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಮಾವುತನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿರುವ ಖಾಸಗಿ ಕಾಲೇಜು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಪ್ರಹ್ಲಾದ್ ಜೋಶಿ, ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವರು ಭಾಗಿಯಾಗಿ ಬಿಎಸ್ಎಂ ತಾಂತ್ರಿಕ ಕಾಲೇಜಿನಲ್ಲಿ ನಡೀತಾ ಇರುವ ಕಾರ್ಯಕ್ರಮ ವೇದಿಕೆಯಲ್ಲೇ ಸತೀಶ್ ಜಾರಕಿಹೊಳಿ, ಪ್ರಹ್ಲಾದ್ ಜೋಶಿ ಮತ್ತು ಪ್ರಭಾಕರ್ ಕೋರೆ ರಾಜಕೀಯ ಬೆಳವಣಿಗೆ ಕುರಿತು ಚರ್ಚೆಯನ್ನ ನಡೆಸಿದರು. ಕಲುಷಿತ ನೀರನ್ನು ಸೇವಿಸಿ ಗ್ರಾಮಸ್ಥರೆಲ್ಲರೂ ಅಸ್ವಸ್ಥರಾಗಿರುವಂತಹ ಘಟನೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಉಪ್ಪುಂದ ಗ್ರಾಮದಲ್ಲಿ ನಡೆದಿದೆ. ಉಪ್ಪುಂದದ ಕಾಸನಾಡಿ ಪರಿಸರದ ಬಾವಿಯಿಂದ ಹಲವು ಹಳ್ಳಿಗಳಿಗೆ ನೀರು ಸರಬರಾಜು ಆಗುತ್ತೆ. ಸರಬರಾಜು ಆಗಿರುವಂತಹ ಕಲುಷಿತ ನೀರು ಸೇವಿಸಿ 100ಕ್ಕೂ ಅಧಿಕ ಮಂದಿಗೆ ವಾಂತಿ ಭೇದಿ ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ರು. ಇದೀಗ ವರದಿ ಕೈ ಸೇರಿದ್ದು ಆಮಶಂಕೆಯಿಂದ ಈ ರೀತಿ ಆಗಿದೆ ಎಂಬುದು ಬಯಲಾಗಿದೆ. ಇನ್ನು ಆಮಶಂಕೆ ಹರಡಲು ಕಾರಣ ಏನು ಎಂಬುದನ್ನು ಆರೋಗ್ಯ ಇಲಾಖೆ ಪತ್ತೆ ಹಚ್ಚುತ್ತಾ ಇರುವುದಾಗಿ ಮಾಹಿತಿ ನೀಡಿದ್ದಾರೆ. ಬಿಸಿಯೂಟ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧಾರವಾಡದಲ್ಲಿ ಅಕ್ಷರ ದಾಸೋಹ ಕಾರ್ಮಿಕರಿಂದ ಪ್ರತಿಭಟನೆ ನಡೆಸಲಾಯಿತು. ಎಐಯುಟಿಯುಸಿ ಮತ್ತು ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸಕಾಲದಲ್ಲಿ ವೇತನ ನೀಡಬೇಕು, ಸೇವಾ ಹಿರಿತನ ಭತ್ಯೆ ನೀಡಬೇಕು, ಕಾಯಂ ಸರ್ಕಾರಿ ನೌಕರರನ್ನಾಗಿ ನೇಮಿಸಿಕೊಳ್ಳಬೇಕು, ಏಪ್ರಿಲ್ನಿಂದ ಮೇ ತಿಂಗಳ ಬಾಕಿ ಗೌರವಧನ ಪಾವತಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು.
ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಿಜಯ್ ಟಾಟಾ ದೂರು ನೀಡಿರುವ ವಿಚಾರಕ್ಕೆ ರಮೇಶ್ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತ ಅವರು ವಿಜಯ್ ಟಾಟಾ ಮೇಲೆ ರಾಜಕೀಯ ಒತ್ತಡ ಇದೆ, ರಾಜಕೀಯ ಒತ್ತಡದಿಂದಲೇ ದೂರನ್ನು ಕೊಟ್ಟಿದ್ದಾರೆ. ಒತ್ತಡದ ಬಗ್ಗೆ ಸ್ವತಃ ವಿಜಯ್ ನನಗೆ ಹೇಳಿದ್ದಾರೆ ಅಂತ ಜೆಡಿಎಸ್ ನಾಯಕ ರಮೇಶ್ ಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಇದೇ ವೇಳೆ ನಾನು ವಿಜಯ್ ಟಾಟಾ ಮನೆಗೆ ಹೋಗಿಲ್ಲ, ಅವರ ಮನೆಯಲ್ಲಿ ಹೋಗಿ ಕರೆ ಸಹ ಮಾಡಿಲ್ಲ, ಸಿಸಿಟಿವಿ ದಾಖಲೆ ಇದ್ರೆ ರಿಲೀಸ್ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು, ಇದುವರೆಗೂ ನಾನು ನಿನಗೆ ಸಾರ್ ಅಂತ ಕರಿತಾ ಇದ್ದೆ. ನೀನೊಬ್ಬ ಮನುಷ್ಯನ ಅಂತೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೆ. ಹೊತ್ತಿಗೆ ಕೇಳಿದೆ, ಏನು ಬೈದಿದ್ದೆ ಅಂತಂದ್ರೆ ಈ ರೀತಿ ಮಾಡಿದ್ಯಲ್ಲಪ್ಪ ಅಂತ ಕೇಳಿದ್ದು. ನೀನು ಇಷ್ಟೊಂದು ನೀಚ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದು ನೀನು ಮಾಡಿದ್ಯಲ್ಲ ಸರಿನಾ ಅಂತ. ಸರ್, ಆ ಮನುಷ್ಯ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ, ಅಯ್ಯೋ ನಾನು ಐ ಆಮ್ ಹೆಲ್ಪ್ಲೆಸ್, ನನಗೆ ಯಾವುದೋ ಪ್ರೆಜರ್ ಇದೆ ಹಾಗಾಗಿ ನಾನು ಅಂತ. ಹೇಳಪ್ಪ, ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ನೋಡಿಸಿದೆ. ಇನ್ಸ್ಪೆಕ್ಟರ್ ಅವನು ಸಮ್ಮುಖದಲ್ಲೇ ಸರ್ ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು. 5 ವರ್ಷ ಸಿದ್ದರಾಮಯ್ಯ ಅವರೇ ನಮ್ಮ ಸಿಎಂ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇದೆ, ಎಲ್ಲಾ ಸಮಸ್ಯೆಯಿಂದ ಅವರು ಹೊರ ಬರ್ತಾರೆ ಅಂತ ಹೇಳಿದರು. ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಇನ್ನು ಸಿಎಂ ರಾಜೀನಾಮೆ ಕೇಳುವವರು ಡೋಂಗಿತನ ಬಿಡ್ಲಿ ಅಂತ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜೀನಾಮೆ ಕೇಳುವವರ ಮೇಲೆ ಸಾಕಷ್ಟು ಕೇಸ್ಗಳಿವೆ, ಸಿಎಂ ರಾಜೀನಾಮೆಗೆ ಆಗ್ರಹಿಸುವವರು ಅವರೇ ರಾಜೀನಾಮೆ ಕೊಡ್ಲಿ, ಅವರಿಗೊಂದು ಕಾನೂನು, ಬೇರೆಯವರಿಗೆ ಇನ್ನೊಂದು ಕಾನೂನು ಇದೆಯಾ? ಸಿಎಂ ತಪ್ಪು ಮಾಡಿಲ್ಲ ಅಂತ ಜಿಟಿ ದೇವೇಗೌಡರೇ ಹೇಳಿದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ. FIR ಆದ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು, ಯಾರ ಮೇಲೆ ಇಲ್ಲ FIR. ಅವರೆಲ್ಲರೂ ಕೊಡಲಿ. ಏನಾಗಾದರೆ ನನಗೊಂದು ಕಾನೂನು, ನಿಮ್ಗೆ ಇನ್ನೊಂದು ಕಾನೂನಾ? ನಾನು ನಿಮಗೆ ಬೆರಳು ತೋರಿಸೋವಾಗ ಒಂದು ಬೆರಳು ನಿಮಗೆ ತೋರಿಸಿದ್ರೆ 4 ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ. ಮರಿಬೇಡಿ, ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ. ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನು ನಾನು ಅನುಸರಣೆ ಮಾಡಬೇಕು. ಫಸ್ಟು ನಾನು ಅನುಸರಣೆ ಮಾಡಿ ಆಮೇಲೆ ನಿಮಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠ. ಸಿಎಂ ಮೇಲಿನ ಜಿಟಿಡಿ ಪ್ರೀತಿ ಏನು ಅಂತ ನೀವು ಅವರನ್ನೇ ಕೇಳಿ ಅಂತ ಸಾರಾ ಮಹೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮೈಸೂರಲ್ಲಿ ಮಾತನಾಡಿದ ಅವರು, HDK ಮೇಲೆ FIR ಬಗ್ಗೆ ತನಿಖೆ ನಡೀತಾ ಇದೆ, ಕುಮಾರಸ್ವಾಮಿ ಪ್ರಭಾವ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ, ಮೂಡಾ ಕೇಸ್ನಲ್ಲಿ ಸಿಎಂ ಅಕ್ರಮ ನಡೆಸಿದ್ದಾರೆ, ಹೀಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿದರು. ಅವ್ರು ಯಾರೋ ಹೇಳಿದ್ದಾರೆ 50 ಕೋಟಿ ಕೊಡುವಂಥವು ನೀ ಏನಪ್ಪ? ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ದೆ? ಏನ್ರಿ ಇದು ವ್ಯವಸ್ಥೆನಾ ಇದು? ಹಾಗಿದ್ರೆ